ಸೊ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಎಕ್ಸಸೈಸಸ್ ಮಾಡಬೇಕು, ಯಾವ ಎಕ್ಸಸೈಸಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಈಸಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಪ್ರೆಗ್ನೆನ್ಸಿ ಅಂದರೆ ಕೆಲವೊಬ್ರು ಅನ್ಕೊಂತಾರೆ ಅದಕ್ಕೆ ರೆಸ್ಟೇ ತಗೋಬೇಕು, ಅವಾಗ ತಾನೇ ನಮಗೆ ಮಗು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಇದು ಮಿತ್. ಸೊ ಪ್ರೆಗ್ನೆನ್ಸಿಯಲ್ಲಿ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರೋ ಅಷ್ಟು ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮಗುಗೆ ಮತ್ತು ತಾಯಿಗೆ ಇಬ್ಬರಿಗೂ. ಸೊ ಪ್ರೆಗ್ನೆನ್ಸಿಯಲ್ಲಿ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡರೇಟ್ ಟು ಲೋ ಇಂಟೆನ್ಸಿಟಿ ಎಕ್ಸಸೈಸಸ್ ಅಂತ ಸ್ಟಾರ್ಟ್ ಮಾಡಬೇಕು. ಯಾರು ಮುಂಚೆ ಎಕ್ಸಸೈಸ್ ಮಾಡ್ತಾ ಇಲ್ವೋ ಅಥವಾ ಮುಂಚಿತವಾಗಿ ನೀವು ಎಕ್ಸಸೈಸಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಲ್ಲಿ ನೀವು ಆ ಥರ ಎಕ್ಸಸೈಸಸ್ ನ ಪ್ರೆಗ್ನೆನ್ಸಿಯಲ್ಲೂ ಕಂಟಿನ್ಯೂ ಮಾಡ್ಕೋಬಹುದು. ಸೊ ಎಕ್ಸಸೈಸ್ ಮಾಡೋದ್ರಿಂದ ಒಂದು ನಿಮಗೆ ಬಾಡಿ ಏಕ್ಸ್ ಪೇನ್ಸ್ ಇಷ್ಟು ಜಾಸ್ತಿ ಬರೋದಿಲ್ಲ, ಮತ್ತೆ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಬಾಡಿ ಹೀಲ್ ಆಗುತ್ತೆ, ಮತ್ತೆ ಬೇಬಿ ಗ್ರೋತ್ ಇಂಪ್ರೂವ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಇಸ್ ನಾರ್ಮಲ್ ಡೆಲಿವರಿಗೆ ಎಕ್ಸಸೈಸಸ್ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಪೆಲ್ವಿಸ್ ಅಂತ ಇರುತ್ತೆ, ಪೆಲ್ವಿಕ್ ಮಸಲ್ಸ್ ಇರುತ್ತೆ, ಅದು ಬೇಬಿ ಹೆಡ್ ನ ಸಪೋರ್ಟ್ ಮಾಡಿ ನಾರ್ಮಲ್ ಡೆಲಿವರಿಯಲ್ಲಿ ಮಗುನ ಹೊರಗಡೆ ತಗೊಂಡ್ಬರ್ತಾರೆ. ಸೊ ಈ ಮಸಲ್ಸ್ ನ ನಾವು ಎಕ್ಸಸೈಸಸ್ ಮಾಡ್ದಲ್ಲಿ ನಮಗೆ ಈಸಿ ಲೇಬರ್ ಪೇನ್ಸ್ ಬರುವಾಗ ಮತ್ತೆ ಲೇಬರ್ ಡ್ಯೂರೇಷನ್ ಕಮ್ಮಿ ಆಗೋದ್ರಲ್ಲಿ ಮತ್ತೆ ಈಸಿ ನಾರ್ಮಲ್ ಡೆಲಿವರಿ ಆಗೋದ್ರಲ್ಲಿ, ಅದೇ ತರಹ ಪೋಸ್ಟ್ ಪಾರ್ಟಮ್ ಅಂದ್ರೆ ಡೆಲಿವರಿ ಆದ ತಕ್ಷಣ ನೀವು ನಾರ್ಮಲ್ ಲೈಫ್ಗೆ ಬೌನ್ಸ್ ಬ್ಯಾಕ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ.